ಅಯ್ಯೋ, ಈ ಹಾಸನದಲ್ಲಂತೂ ರೋಡಲ್ಲೇ ಹೊಡೆದಾಡ್ಕೊಳ ಕತೆ. ಇನ್ನೊಂದು ಮತ್ತೆ ಹಾಸನ ನಗರದ ಉದಯಗಿರಿ ಬಡಾವಣೆಯಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲೇ 4 ಯುವಕರು ಪರಸ್ಪರ ಹೊಡೆದಾಡ್ಕೊಂಡಿರ್ತಕ್ಕಂಥ ಘಟನೆ ನಡೆದಿದೆ. ವಾಹನ ಸಂಚಾರ ದಟ್ಟವಾಗಿದ್ದ ನಡುರಸ್ತೆಯಲ್ಲೇ ನಡೆದ ಈ ಮಾರಾಮಾರಿ ಸ್ಥಳೀಯರಲ್ಲಿ ಮತ್ತೆ ಹೋಗ್ತಕ್ಕಂಥವ್ರಿಗೆಲ್ಲ ಒಂದು ಆತಂಕ. ಈ ನನ್ನ ಮಕ್ಕಳು ಹೊಡೆದಾಡ್ಕೊಂಬಂದು ನಮ್ಗಿಮ್ಗೆ ಹೊಡೆದ ಬಿಟ್ರೆ ಅಂತದ್ ಪಾಪ ಅವ್ರಿಗೊಂದು ಆತಂಕ. ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದ ಮಾತಿನ ಚಕಮಕಿ ಕೆಲವೇ ಕ್ಷಣಗಳಲ್ಲಿ ವಿಕೋಪಕ್ಕೆ ತಿರುಗಿ ಯುವಕರು ನಡುರಸ್ತೆಯಲ್ಲೇ ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ. ಸಾರ್ವಜನಿಕರು ಮಧ್ಯ ಪ್ರವೇಶಿಸಿ ಜಗಳ ಬಿಡಿಸೋಕೆ ಪ್ರಯತ್ನಿಸಿದ್ರು ಕೂಡ ಯುವಕರು ಯಾವುದನ್ನು ಲೆಕ್ಕಿಸದೆ ಅಸಭ್ಯವಾಗಿ ವರ್ತಿಸುತ್ತಾ ಗಲಾಟೆ ಮುಂದುವರೆಸಿದ್ದಾರೆ. ಈ ದೃಶ್ಯಾವಳಿಗಳನ್ನ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟಿದ್ದಾರೆ. ಆ ವಿಡಿಯೋ ವೈರಲ್ ಆಗಿದೆ. ಈ ಘಟನೆ ಇದು ಕೂಡ ಹಾಸನದ ಬಡಾವಣಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಇಂತಹ ಪುಂಡಾಟಿಕೆ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಅಂತ ನಿವಾಸಿಗಳು ಆಗ್ರಹಿಸಿದ್ದಾರೆ. ಇನ್ನು ಬಡಾವಣೆಯಲ್ಲಿ ಶಾಂತಿ ಕಾಪಾಡಲು ಹಾಗೂ ಇಂತಹ ಅಹಿತ ಘಟನೆಗಳನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಪೊಲೀಸರು ರಾತ್ರಿ ಹೊತ್ತು ಏನು ಗಸ್ತು ಮಾಡ್ತಾರಂತಲ್ಲ, ಅದನ್ನು ಹೆಚ್ಚಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಆಯ್ತು.